ಇನ್ನು ಹಾಸನದಲ್ಲಿ ಮದನ್ ಎಂಬುವವರು ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಮದನ್ ದಿನಚರಿ ವಿವರಿಸಿದ್ದಾರೆ ಮೃತ ಮದನ್ನ ಭಾವ ಚಂದನ್ ಅವರು. ಮದನ್ ಕಾಲೇಜಿಗೆ ಹೋಗ್ತಾ ಇರಲಿಲ್ವಂತೆ, ನಿತ್ಯ ಮದ್ಯ ಸೇವಿಸ್ತಾ ಇದ್ದ. ಒಂದು ವಾರದ ಹಿಂದೆ ಗ್ಯಾಸ್ಟ್ರಿಕ್ಗೆ ಎದೆ ನೋವು ಅಂತ ಚಿಕಿತ್ಸೆಯನ್ನ ಪಡ್ಕೊಂಡಿದ್ರಂತೆ. ಅತಿಯಾದ ಮದ್ಯ ಸೇವನೆಯಿಂದಾಗಿ ಊಟವನ್ನ ಮಾಡ್ತಾ ಇರಲಿಲ್ಲ. ನಿನ್ನೆ ರಾತ್ರಿ ಸಹ ಎದೆ ನೋವು ಕಾಣಿಸ್ಕೊಂಡಿದೆ. ಹೆಚ್ಚಾಗಿ ಎದೆ ಉರಿ ಕಾಣಿಸ್ಕೊಂಡಿದ್ರಿಂದ ಸ್ಥಳದಲ್ಲೇ ಅವರು ಸಾವನ್ನಪ್ಪಿದ್ದಾರೆ. ಹೀಗಂತ ಮೃತ ಮದನ್ ಅವರ ಭಾವ ಚಂದನ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸೊ ಕೆಲವೊಂದು ಡೆತ್ಗೆ ರೀಸನ್ಸ್ ಇರುತ್ತೆ, ಆದರೆ ಕೆಲವಕ್ಕೆ ರೀಸನ್ಸ್ ಇರಲ್ಲ. ಬಟ್ ಪರ್ಟಿಕ್ಯುಲರ್ ಈ ಕೇಸ್ನಲ್ಲಿ ರೀಸನ್ ಅನ್ನ ಕೊಡ್ತಾ ಇದ್ದಾರೆ ಅವರ ಭಾವ. 22 ವರ್ಷ ಕಾಲೇಜ್ ಸೇರ್ಕೊಂಡಿದ್ದ, ಕಾಲೇಜಿಗೆ ಹೋಗ್ತಾ ಇರಲಿಲ್ಲ. ಮುಡಿಸಿಂದ ಮನೆ ಬಂದಿರಲ್ಲ, ಊಟ ತಿಂಡಿ ಎಲ್ಲ ಬಿಟ್ಟಿದ್ದಂತೆ, ಡ್ರಿಂಕ್ಸ್ ಎಲ್ಲ ಓವರಾಗಿ ಏನೇನೋ ಅಂತ ಫೋನ್ ಮಾಡಿದ. ಅಲ್ಲಿ ಬರೋತ್ತಿಗೆ ಓದಾಡ್ತಿದ್ದ. ಅವ್ರು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದ. ಅಲ್ಲಿಂದ ಬರಬೇಕಾದ್ರೆ ಅಲ್ಲಿ ಸರ್ಕಲ್ಲಿ ಬಂದು ಎದೇನೋ ಅಂತ ಫೋನ್ ಮಾಡೋದು ಆಗೋಗಿದ್ದು. ನಾವು ಅವನೇ ಫೋನ್ ಮಾಡಿದ್ದ, ಎದೇನೋ ಓದೈತೆ. ಆಮೇಲೆ ಆಂಬುಲೆನ್ಸ್ ಬಂತು. ಆಂಬುಲೆನ್ಸಲ್ಲಿ ಪಲ್ಸ್ ಎಲ್ಲ ಹಾಕಿದ್ದು ಮಾಡಿದ್ರು, ಇಲ್ಲ ಜೋ ಹೋಗಿತ್ತು. ಮತ್ತು ಪೋಸ್ಟ್ ಮಾರ್ಟಮ್ ಮೇಲೆ ಸುಮ್ಮನೆ ಏನು ಮಾಡೋಕ್ಕೆ ಏನು ಯಾವುದು ಸಮಸ್ಯೆ ಇಲ್ಲ. ಈ ಒಂದು ವಾರದಿಂದ ಹುಷಾರಿಲ್ಲ, ಎದೆವರಿ ಅಂತ ಹೇಳ್ಬಿಟ್ಟು ಅಡ್ಮಿಂಟ್ ಆಗಿದ್ರು. ಕುಡಿಬೇಡ ಅಂತ ಹೇಳಿ ಕಳಿಸಿದ್ರು. ಅಲ್ಲಿಂದ ಬಂದಮೇಲೆ ಮತ್ತೆ ಬಂದು ಮಾರನೇ ದಿವಸನೇ ಸ್ಟಾರ್ಟ್ ಮಾಡಿದ್ದು.